10% ಆಗ್ಬಿಟ್ಟು ಬರೀ 2 ಯೂನಿಟ್ ಎಕ್ಸ್ಟ್ರಾ ಬರುತ್ತದೆ ಅಂದ್ಬಿಟ್ಟು ಈಗ ನಾವೇನು ಮಾಡಿದ್ರೆ ಅವರಿಗೆ 10 ಯೂನಿಟ್ 48 ಯೂನಿಟ್ 10 ಯೂನಿಟ್ ಎಕ್ಸ್ಟ್ರಾ ಮಾಡುವಂಥ ಕೆಲಸ ಮಾಡ್ತೀವಿ. ಇದರಿಂದ 1,62,00,000 ಜನಕ್ಕೆ ಇದು ಮಾಡಿ ನಿಮ್ಮ ಸರ್ಕಾರ ಅದೆಲ್ಲ 200 ಯೂನಿಟ್ ಆಯ್ತು ಮುಂದೆ ಹೋಗ್ಲಿ ಖಚಿತ ಆಯ್ತು ಮುಂದೆ ಹೋಗ್ಲಿ ಯತ್ನಾಳ್ ಅವರೇ ನೀವು ಮಂತ್ರಿ ಅವ್ರಿಗೆಲ್ಲ ವಿಷಯ ಗೊತ್ತಿದೆ ಯತ್ನಾಳ್ ಅವ್ರಿಗೆಲ್ಲ ವಿಷಯ ಗೊತ್ತಿದೆ ಮಾಡ್ಬೇಕಂತಿಲ್ಲ ಮೊಸರಲ್ಲಿ ಹೋಗಿ ಕಲ್ಲು ಹುಡುಕಲಿಕ್ಕೆ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೌದಿ ನಾವು ಏನ್ ಮಾಡಿದೀವಿ ಅಂದ್ರೆ 200 ಯೂನಿಟ್ ತರಕ ಅವರು 1 ವರ್ಷದಲ್ಲಿ ಆವರೇಜ್ ಎಷ್ಟು ಯೂಸ್ ಮಾಡಿದಾರೆ ಅದಕ್ಕೆ ಕೊಟ್ಟಿದ್ದೀವಿ. ನೀವೀಗ ಈಗ ಒಬ್ಬರು ಕೇಳಿ 1 ನಿಮಿಷ ಕೇಳಿ. ಈಗ ಒಂದು ಮನೆಯವರು ಕೇಳಿ ನಿಮ್ಗೆ ಕೊಡ್ಲಿಕ್ಕೆ ಶಕ್ತಿ ಇಲ್ಲ, ನೀವು ಯಾಕೆ ಹೇಳ್ತೀರಾ? ನೀವು ಕೊಟ್ಟಿದ್ದೀರಾ ಏನಾದ್ರು? ಈಗ ಹೇಳ್ದಾರಲ್ಲ ಪ್ರಧಾನಮಂತ್ರಿಯವರು ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 300 ಯೂನಿಟ್ ಕೊಡ್ತೀವಿ ಅಂತ ಇದು ಮಾಡಿದ್ದಾರೆ. ಏನು 300 ಯೂನಿಟ್ ಕೊಡ್ತಾರೆ? ಎಲ್ಲಿ ಕೊಡ್ತಾರೆ 300 ಯೂನಿಟ್? ನಾನು ರೂಫ್ ಟಾಪಲ್ಲಿ ಯಾರು ಮಾಡಿದ್ರೆ ನೀವು ಸಬ್ಸಿಡಿ ಕೊಡ್ತೀರಾ? ಈಗಲೇ ಸಬ್ಸಿಡಿ ಇತ್ತು, ಇದು ಸ್ವಲ್ಪ ಸಬ್ಸಿಡಿ ಜಾಸ್ತಿ ಸರ್ಕಾರ ಮಾತಾಡಿ. ಬೆನಿಫಿಷರೀಸ್ ಏನು ಕಂಪ್ಲೇಂಟ್ ಇಲ್ಲ, ಇವ್ರದೇ ಕಂಪ್ಲೇಂಟ್. ಆಯ್ತು ಸ್ವಾಮಿ, ಯಾರು ಒಂದು ಪ್ರತಿಭಟನೆ ಏನು ಮಾಡಿಲ್ಲ. ಹರೀಶ್ ಇವ್ರು ಹೇಳ್ತಾರ ಇಲ್ಲ ಅಟ್ಟ ಕಡಿಮೆ ಸುಟ್ಟವ್ರಿಗೆ ಕಡಿಮೆ ಕೊಡ್ತೀವತ್ತ. ನೀವ್ ಯಾಕೆ ಹೇಳಿಲ್ಲ ಮೊದಲ? ಆಯ್ತು ನಿಮ್ ಪ್ರಣಾಳಿಕೆಗಳು ಹೇಳ್ಬೇಕಾಗಿತ್ಲ. ಓಕೆ ನಿಮ್ ಮನಿ ಎಷ್ಟು ಬಿಲ್ ಬರ್ತೈತಿ ಅದಕ್ಕೆ 10% ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳ್ಬೇಕಾಗಿದ್ರ. ನೀವು ಮಂದಿನ ಚೀಟಿಂಗ್ ಮಾಡ್ಯಾರಿ. ಮಂತ್ರಿಗಳು ಮಾತಾಡಿ ಬಿಡಿ. ಹೇಳ್ತೀನಿ ನಿಮಗೆ. ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡುವಾಗ ಕೆಲವು ಅಡಕು ತೊಡಕುಗಳು ಬರುವಾಗ ಅದನ್ನ ಸರಿ ಮಾಡಿಸೋಂಥ ಕೆಲಸ ಮಾಡಿದೀವಿ ಹೊರತು ಅವ್ರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಅಲ್ಲಲ್ಲ ನಾನು ಹೇಳ್ತೇನ್ರಿ ಸಹೋದರ ಚರ್ಚೆ ಬೇಡ, ಬಜೆಟ್ ಮುಂದುವರಿಸಿ. ಬಡವರು ಬಡವರಾಗೆ ಉಳಿಬೇಕಾ? ಆಯ್ತು.